ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸದಾಶಿವ ಸಿಂದ್ರಿ, ಶರಣಬಸು ಹರಿಜನ, ಸುಖದೇವ್ ಮೇಲಿನಕೇರಿ, ಪರಸು, ಸದು ಒಡೆಯರ್ ಮತ್ತು ಇನ್ನೂ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವ್ರ ಪರವಾಗಿಯೂ ತಮ್ಮಲ್ಲಿ ನಾನು ಇನ್ನೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಈತ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರ. ಎಲ್ಲರ ಬಗ್ಗೆನೂ ಮಾತಾಡ್ತಾರ, ಆದ್ರ ರಾಜಕೀಯ ಐತಿ ಮಾತಾಡ್ಲಿ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ, ಒಂದು ಹಸುಗೂಸು ಹೆಣ್ಣು ಮಗು ಅದಕ್ಕ ಬೋನ್ ಮೇರೋ ಆಗಿತ್ತು. ಅದಕ್ಕಾಗಿ ಅವರು CM ಫಂಡ್ನಾಗ ಏನು ಪರಿಹಾರ ಕೊಡಿಸ್ರಿ ನಮ್ಗ ದವಾಖಾನೆ ಖರ್ಚಿಗೆ ಅಂತ ಹೇಳಿ ಅವ್ರ ಹತ್ರ ಒಂದ್ 4 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ ಈ ನಾಲ್ಕು ಯಶವಂತರಗೌಡ ಏನ್ ಹೇಳ್ತಾನಂದ್ರ, ಅದು ಮರುಭೂಮಿ ಇದ್ದಂಗ ಅಲ್ಲಿ ಬೋರ್ ಹೊಡೆದ್ರೆ ನೀರು ಬೀಳಲ್ಲ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದ ದಲಿತ ಏನ ಕೂಸ ಹೆಣ್ಣು ಕೂಸ ಐತಲ್ಲ ಅದು ಬದುಕಲ್ಲ, ಸಹಿತದನ ಲೆಕ್ಕಿಗೆ ಹೇಳ್ತಾನೆ. ಅಂದ್ರೆ ಇವ ಎಂತ ನಾಲ್ಕು ಇದ್ದಿರ್ಬೇಕು, ಎಂತ ದ್ರೋಹಿ ಇದ್ದಿರ್ಬೇಕು ಈ ದಲಿತರು. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಇಸುತ್ತ ನಿಮ್ಗೆ ತೋರಿಸ್ತೀನಿ. ಆಡಿಯೋ ತಮಗ್ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ಕಿಡಿ ಬಸ್ ಚಂದ ವಿಜಯಪುರ ಜಿಲ್ಲೆ ನಾನು ಮಹಾರಾಷ್ಟ್ರದಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕಂದ್ರೆ ಬೋನ್ ಆಪರೇಷನ್ ಆಗಿದೆ. ರಾತ್ರಿ ಬೇಕಿದ್ದು ಬೋನ್ ಮೇಲೆ ಈ ಬೇಬಿಗೆ ಬೋನ್ ಮೇಲೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದು ಸುಮಾರು 40 ರಿಂದ 45 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟಕ್ಕೆ ಅದು ಬಿಲ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೊನ್ನೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಯಶವಂತರಾಯ ಪಾಟೀಲರಿಗೆ ಮುಖ್ಯಮಂತ್ರಿ ಪರಿಹಾರ ನೀಡಿದ್ದಾರೆ ಅಥವಾ ನಮ್ಮ MLA ಮಂಡಳಿಯಿಂದ ಏನಾದ್ರು ಧನ ಸಹಾಯ ಏನಾದ್ರು ಮಾಡ್ತಾರೆ ಅಂತ ಹೇಳಿ ನಾವು ಮನೆ ಯಶವಂತರಾಯ ಪಾಟೀಲರಿಗೆ ಭೇಟಿಯಾಗಿ ಮನವಿ ಕೊಟ್ಟಿದ್ದೆವು. ಮನವಿ ಕೊಡೋದ್ರಾಗ ಒಬ್ಬರು ನಮ್ಮ ಜೊತೆ ವಕೀಲರು ಬಂದಿದ್ರು. ಆ ವಕೀಲರು ಮುಂದೆ ದಲಿತ ಮಾಡಿ ಅವರೊಂದು ಈ ಮರುಭೂಮಿ ಅದೇ ನಮ್ಮ ಆಗುವುದಿಲ್ಲ ಮಾತನ್ನ ಮಾತಾಡಿ ನಮಗೆ ಅನುಭವತೆಯನ್ನು ಮನವಿಯಿಂದ ತಗೊಂಡು ಇದುವರೆಗೆ ಯಾವುದೇ ಧನ ಸಹಾಯವನ್ನ ಮಾಡದೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಹಾಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ ಹೋಗಿ ಭೇಟಿ ಕೊಟ್ಟಾಗ ಯಾವುದೇ ಇದ್ರು ನಮ್ಗೆ ಬಂದಿಲ್ಲ ಅಂತ ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ
ಯಾವುದೇ ರೀತಿಯಿಂದ ಇಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ನಮ್ಗ ಆ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರು, ಯಾವುದೇ ಬಂದಿಲ್ಲ ನಮಗೆ ಅಂತೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾಮವಾಸಿ ಏನೋ ಮನೆಯ ತಗೊಂಡು ಆ ರೀತಿ ಮಾತಾಡಿ ನಮಗೆ ಇಲ್ಲಿ ಯಾವುದೇ ಧನ ಸಹಾಯ ಮಾಡದೆ MLA ಮಂಡಲದಿಂದ ಯಾವುದೇ ಧನ ಸಹಾಯ ಮನೆಯ ತಗೊಂಡು ಸುಮ್ಮನೆ ಕೂತಿದ್ದಾರೆ. ಹಾಗಾಗಿ ನಮಗೆ ಬಹಳ ತೊಂದರೆ ಇದೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರ, ಯಾವಾಗಲೂ ನಾ ದಲಿತರ ಹಿತೈಷಿ ಆಗಿದ್ದೀನಿ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ ತನ್ನವ. ಇವನು ಮೊದಲೇ ಜಾತಿವಾದಿ, ಏನ್ ಯಶವಂತರಾವ್ ಪಾಟೀಲ್ ಅದನ್ನ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ, ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳಿದಪ್ಪ ಅಂತಂದ್ರ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ದಾಗ ಕಪ್ ಬಸಿ ಹೊರಗದವ ಚಾ ಕುಡಿಬೇಕಾಗಿತ್ತಂದ್ರ. ಇವ ಒಬ್ಬ ಏನು ಸೈಕೋ ಅದ, ಇವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ, ಏನೋ ಬಹಳ ಒಳ್ಳೆ ಮನುಷ್ಯ ಅದನ್ನ ತಿಳ್ಕೊಂಡಿದ್ದೆವು. ಆದ್ರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂತ ಇವನಿಗೆ ಎದುರ್ಲೆ ಹೊಡಿಬೇಕನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ ನಾಲ್ಗೆ ಒಂದು ದಪ್ಪಾಗ್ಯದ, ಅದನ್ನು ತಿಕ್ತಾರೆ, ಎದುರ್ಲೆ ತಿಕ್ತಾರ, ಅದ್ರ ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ, ಒಂದೇ ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂತದ್ದು ಹೇಳ್ತಾನ. ನೋಡಪ್ಪ, ನಾವ್ ಎಲ್ಲಾನು ತಯಾರಿದ್ದೇವ್, ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ, ನೀನ್ ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವ್. ನಿನ್ನಂಗ ಬೆನ್ನಾಗ ಚೂರಿ ಹಾಕಲ್ಲ. ಯಾವ್ರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವ್ ಯಾವ್ರೇ ಹುಡುಗರಿಗೆ ಸುಮ್ನೆ ರೌಡಿ ಶೀಟರ್ಗಳು ಮಾಡಿಸೋದು, ಸುಮ್ನೆ ಅಣ್ಣತಮ್ಮ ಜಗಳನಾಗ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡವರ್ಕ ಜಗಳ ಹಚ್ಚಿ ಅದನ್ನ ಒಡೆದಾಳೋದು, ಇವೆಲ್ಲಾ ನಿನ್ನ ನಾಟಕ ನಮಗ್ ಗೊತ್ತದವ. ಆದ್ರ ಈಗ ಏನ್ ನೀ ಒಂದು ದಲಿತ ಒಂದ ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನ ಏನೋ ಆಗಿತ್ತು, ಅದನ್ನ ಆಪರೇಷನ್ ಮಾಡ್ಬೇಕಾಗಿತ್ತು, ಇವ ಬದುಕಲ್ಲ ಅಂತ ಹೇಳ್ತಾನ. ಅಲ್ಲಿ ಅಂದ್ರೆ ನೀರ್ನು ಬೀಳಲ್ಲ, ರಕ್ತನೂ ಇಲ್ಲ ಅಂತ ಹೇಳ್ತಾನ. ಈಗ ಅದು ಉಳ್ದದ, ಅದ್ರ ದಾಖಲೆಗಳದಾವ್ ನನಗೆ. ಈ ಸದ್ ಕಳಿಸ್ಯಾರ ಅವ್ರು ಹಾಸ್ಪಿಟಲ್ ನಿಂದ, ಅವ್ ದಾಖಲೆಗಳು ಕಳಿಸ್ತೀನಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡ್ಬೇಕಾಗಿತ್ತು, ಅದನ್ನು ಮಾಡ್ಲಿಲ್ಲ. ಅಂದ್ರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ, ಇವ್ರಿಗೆ ಯಾವ್ದು ಸಹಾಯ ಮಾಡ್ಲಲ್ಲ ಅಂತ ಮನಸ್ಸು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತ. ಅದನ್ನ ಆಗ್ಯದೋ ಬಿಟ್ಟೋದು ಮುಂದಿನ ವಿಚಾರ. ಆದ್ರೆ ಇದಕ್ಕ ಸೆಂಟ್ರಲ್ ಗೌರ್ಮೆಂಟ್ ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ರ ಹುಡುಗ ಅದನ್ನ ಆಪರೇಷನ್ ಮಾಡಿಸ್ಲತ್ತ. ಇಲ್ಲಿ ಏನೈತೆಪ್ಪ ಅಂತಂದ್ರ, ಇದ್ರ ನಮ್ಮ ಯಾವುದೇ ಪಕ್ಷ ಅಥವಾ ಏನು ಇವ್ರದ್ದು ಸಿದ್ಧಾಂತಗಳು ಏನದಾವ ರಾಜಕೀಯ, ಅವು ನಮ್ಗೇನ್ ಬಹಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋಲಿಕ್ಕೆ ಮಾತಾಡುವಂತ ಈ ಅಯೋಗ್ಯ MLA ನನ್ನ ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೇವೆ. ಆದ್ರೆ ಇವ ಎಚ್ಚರಿಕೆಯಿಂದ ಇರ್ಲಾರ್ದೆ, ಇವನ್ ನಾಲಿಗೆ ಏನು ಇವ ಬಿಗಿಡಿತದಲ್ಲಿ ಇಟ್ಕೊಳ್ತೇ ಹೋದಲ್ಲಿ ನಮ್ಮ ಕೇರಿಗಳನ್ನ ಏನದಾವ ನೋಡು, ಇವನಿಗೆ ಪೂಜೆ ಮಾಡ್ಲಕ್ಕ ನಾವು ಹೇಳ್ತೇವೆ. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಮ್ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗಿನೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ. ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಕ್ಕ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವ್ರ ಮುಖಾಂತರ. ಒಬ್ಬ ಈ ಜಾತಿವಾದಿ MLA ಏನದಲ್ಲ, ಮತ್ತ ಇವನಿಗೆ ಏನಾಗ್ಬಿಟ್ಟದ, ಸೊಕ್ಕ ಬಂದದ. 3 ಸಲ ಆರಿಸ್ಕೊಂಬಂದಿವ್. ಇವಂದು ಹಿನ್ನೆಲೆ ಹೇಳಿದ್ರ ಅದು ವೈಯಕ್ತಿಕ ಅಥವಾ ಅದ್ರ ಬಗ್ಗೆ ನಾ ಏನ್ ಮಾತಾಡ್ಲಿಕ್ಕೆ ಹೋಗಲ್ಲ. ಇಂಥ MLA ಬಾಳ ನೋಡಿವ್ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ್ದು ಮೂರ್ತಿಗೆ ಮುಸುಕಾಗಿ ನಿಂದಿರ್ಸ್ಯಾರ. ಅದೇ ಮುಸುಕ್ ಹಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನ್ ಮ್ಯಾಲ ಅರಬಿ ಹಾಕಿ ನಿಂದಿರ್ಸಿದ್ರು ನೋಡ್ರು, ಅದರ ಸಂದೆ ರವಿ ಪಾಟ್ಲಿ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ, ಅದೊಂದೇ ವಿಷಯಕ್ಕಾಗಿ. ಮತ್ತೆ ಅವ ಅಂತರು ಎಂದೂ ರವಿ ಪಾಟೀಲ ಜಾತೀಯತೆ ಮಾಡ್ಲಿಲ್ಲ. ಅವ ಏನ್ ಗುಂಡ ಇದ್ದು ಅದು ಇದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂತದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರಂತ ಕೆಲಸ ವೈಯಕ್ತಿಕ ಮಾಡಿದ. ಆದ್ರೂ ಅಂತವನಿಗೆ ಸಣ್ಣ ತಪ್ಪು ಮಾಡಿದ್ರು, ದೊಡ್ಡ ತಪ್ಪು ಮಾಡಿದ್ರು ತಪ್ಪು ತಪ್ಪೈತೆ ಅವನಿಗೆ.
ಕಡಿಯು ಈಗ ಆ ಜನರಿಗೆ ಅರ್ಥ ಅಲ್ಲತ್ತಿದೆ ಈಗ ಯಾರು ಮತ್ತೊಬ್ರು ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ ಎಮ್ ಎಲ್ ಎ ಇವನೇ ಆಗಿದ್ರು ನಮ್ಗೇನ್ ಸಂಬಂಧ ಇಲ್ಲ. ಆದ್ರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡರಿಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಕೇಳಿದ್ರಲ್ಲ ಅವ್ರ ತಂದೆನೇ ಹೇಳಿದ್ರಲ್ಲ, ಈಗ ಇವ ಏನು ದಲಿತ ವಿರೋಧಿ ಮನಸ್ಥಿತಿ ಐತಿ, ಇವನು ರಕ್ತನಾಗ RSS ಕುದಿಲ ಐತದ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡ. ಒಬ್ಬೊಬ್ರು ಈಗ ಏನಾಗ್ಯದ ಅಂದ್ರ ಮೊದಲ ನಾಟಕ ಮಾಡ್ತಿರೋ ಹಂಗ, ಇವ ಬಸನಗೌಡ ಇವ ಹಿಂದುತ್ವ ಮುಖವಾಡ ಹಾಕೋತಾನ, ಇವ ಕಾಂಗ್ರೆಸ್ ಮುಖವಾಡ ಹಾಕೊಂಡು RSS ನಾಗ ಇರ್ತಾನ. 8 ಮಂದಿ RSS ದವ್ರು ಏನ್ ರಾಷ್ಟ್ರಪತಿ ಅದು ಇದು ಕಾಂಗ್ರೆಸ್ದಾಗ ಆದ್ರಲ್ಲ, ಅವರು ಎಲ್ಲ RSS ದವ್ರಿ. RSS ಬೆಳೆಸ್ದವ್ರಿ ಕಾಂಗ್ರೆಸ್ ದವ್ರು ಅದಾರ. ಅದ್ರದ್ದು ಫಲ ಈಗ ಬಿಜೆಪಿ ಇರುತ್ತಿಲ್ಲ. ಇವೇನ್ ಈ ದಲಿತರು, ಈಗ ಅಲ್ಪಸಂಖ್ಯಾತರು, ಈ ಹಿಂದುಳಿದವ್ರಿಗೆ ಈಗ ನೋಡಿ, ಈಗ ನಮಗ ಯಾರು ಜನರ ಪರಿಗಣಿಸಲ್ಲ, ಅವ್ರು ಮತದಾರತನ ಪರಿಗಣಿಸಲ್ಲ. ಅವು EVM ಮಷೀನ್ ಐತಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರ ಅವ್ರು ಯಾರಿಗ್ ಬೇಕಲ್ಲಿ. ಒಂದೊಂದ್ ಟೈಮಲ್ಲಿ ಕಾಂಗ್ರೆಸ್ದವ್ರು ಆರಿಸ್ಬತ್ ತಗೊಂಡ್ಬರ್ಸ್ತಾರ, ಒಂದೊಂದ್ ಟೈಮಲ್ಲಿ ಬಿಜೆಪಿ ಅಡ್ಜಸ್ಟ್ಮೆಂಟ್ ರಾಜಕೀಯ ಐತಿ. ಇಂಥ ಪರಿಸ್ಥಿತಿಯಲ್ಲಿ ಈ ಒಬ್ಬ ಕುತಂತ್ರಿ ಜಾತಿವಾದಿ ಈ MLA ಈ ಹೇಳಿಕೆಯನ್ನು ಧಿಕ್ಕರಿಸ್ತೀವಿ. ಇವನು ನಮ್ಮ ಸಮಾಜಕ್ಕ ಬಹಿರಂಗವಾಗಿ ಇವ ಕ್ಷಮೆ ಕೇಳಬೇಕು. ಇಲ್ಲದಿದ್ರ ಇವ ಎಲ್ಲಿ ಹೋತಾನ ಅಲ್ಲಿ ನಾವು ಚಪ್ಪಲಿ ಎಸೆಯುವ ಕಾರ್ಯಕ್ರಮವನ್ನ ಹಾಕೋತೀವಿ. ನಮ್ಮ ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಇವ ಎಲ್ಲಿ ಹೋಗ್ತಾನ ಅಲ್ಲಿ ಚಪ್ಪಲಿ ಎಸೆಯುವ ಕಾರ್ಯಕ್ರಮ. ಅಂದ್ರೆ ದಲಿತರಂದ್ರ ಇವನಿಗೆ ಏನು ಅಷ್ಟು ಕೇಳ, ಇವ್ರು ಬದುಕಲ್ಲ ಅಂತ ಹೇಳ್ತಾರೆ. ಈಗ ಆ ಹುಡುಗಿ ಬದುಕಿದ, ಈಗ ಆಪರೇಷನ್ ಸಕ್ಸಸ್ ಆಗೈತಿ. ಅದ್ರ ದಾಖಲೆಗಳು ನಿಮ್ಗೆಲ್ಲರಿಗೂ ಕಳಿಸ್ಬಿಡ್ತೀನಿ. ಅವ್ರು MB ಪಾಟೀಲ್ ಲೆಟರ್ 23 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಆ ಲೆಟರ್ ಐತಿ ನಮ್ ಕಡೆ. ಈಗ ಅದನ್ನ ಕಳಿಸ್ತೀನಿ. ಅಂದ್ರೆ ಇವ್ರಿಗೆ ಏನಪ್ಪಾ ಅಂತಂದ್ರೆ ನಮ್ಮನ್ನ ಏನೋ ಒಂದು ತಿಳ್ಕೊಂಡ್ಬಿಟ್ಟಾರ. ನಾವು ಈಗ ಇಷ್ಟಕ್ಕೆ ಸೀಮಿತ ಮಾಡೋದಿಲ್ಲ. ಇಲೆಕ್ಷನ್ ಬರುತ್ತಾನ, ಇಲೆಕ್ಷನ್ ಬಂದ್ಬಳಕ್ ಮತ್ತ ನೀವು ತಪ್ಪು ತಿಳ್ಕೊಟ್ರಿ ಒಳ್ಳೆ ಕಡೆ ಹೋಗ್ತಾರ ಅಂತೇಳಿ ಇಲ್ಲ. ಒಂದ್ಸಲ ಹೆಜ್ಜೆ ಇಟ್ಟು ಮುಗಿದೋಯ್ತು. ನಮ್ಮ ಹೋದ್ಸಲ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೇನ, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಎಲ್ಲಿ ಬರ್ತದ ಆ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡ್ಬೇಡ್ರಿ ಅಂತ ಹೇಳ. ಹಂಗ ನಾವು ಯಶವಂತರೇಗೌಡನ ಕಡೆ ಚಪ್ಪಲ್ಸ ಮುಖ ಮಾಡಿ ಬಿಡಲ್ಲ. ಇದನ್ನ ಮಾಧ್ಯಮದವರು ನಮ್ಮ ಮೇಲೆ ವಿಶ್ವಾಸ ಇಟ್ರಿ ಅಂತ ಕೇಳ್ಕೊತೀವಿ.